ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಶುಭ ವಂದನೆಗಳು. ಸ್ನೇಹಿತರೆ, ಮತ್ತೊಮ್ಮೆ ಈ ಒಂದು ಟಿ ವಿಯ ಮೂಲಕವಾಗಿ ನಿಮ್ಮ ಮನೆಗಳಿಗೆ ಬಂದು ಜೀವಸ್ವರೂಪನಾದ ದೇವರ ಸಜೀವವಾದ ವಚನಗಳನ್ನು ಹೇಳುವಂಥ ಭಾಗ್ಯ, ಈ ಸದವಕಾಶವನ್ನು ಒದಗಿಸಿಕೊಟ್ಟಂಥ ದೇವರಿಗೆ ನಾನು ವಂದಿಸ್ತೇನೆ. ಎಸ್ ಫ್ರೆಂಡ್ಸ್, once again I'm very glad to come to your house and speak with you the eternal values, and I'm so glad that you have spared your precious time to watch this program, and I pray that God would bless you individually and as a family. So let's come and look to the Lord in a word of prayer. ಹಾಗಾದರೆ ಬನ್ನಿ, ಇಂದಿನ ಕಾರ್ಯಕ್ರಮದ ಆರಂಭದಲ್ಲಿ ಸರ್ವೇಶ್ವರನಾದ ದೇವರಿಗೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಕರ್ತನಾದಂಥ ದೇವರೇ, ಈ ಸುಂದರವಾದಂಥ ದಿವಸಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ನಿನ್ನ ಪಾದಪೀಠದಲ್ಲಿ ನಿನ್ನ ವಚನಗಳನ್ನು ಧ್ಯಾನ ಮಾಡಲು ನಾವು ಕುಳಿತಿರುವಾಗ ನಮ್ಮ ಸಂಗಡ ಮಾತನಾಡ್ರಿ. ನೀನು ಮಾತನಾಡುವಂಥ ದೇವರು, ಯಾಕಂದರೆ ನೀನು ಜೀವಸ್ವರೂಪನಾದಂಥ ದೇವರು. ನೀನು ಮನುಷ್ಯರ ಒಂದು ಕೈಕಲಸವಲ್ಲ, ನೀನು ಮನುಷ್ಯರ ಕಾಲ್ಪನಿಕವಾದ ಒಂದು ಸೃಷ್ಟಿಯಲ್ಲ. ಬದಲಾಗಿ ಮನುಷ್ಯರಾದ ನಮ್ಮೆಲ್ಲರನ್ನು, ಸಮಸ್ತ ಚರಾಚರಗಳನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು. ಆದ ಕಾರಣ ಎಲ್ಲ ಸೃಷ್ಟಿಗಳಿಗೂ ಮಕುಟವಾಗಿರುವಂಥ ಮನುಷ್ಯರಾದ ನಮ್ಮ ಸಂಗಡ ನಮ್ಮ ಸಂಗಡ ಮಾತನಾಡುವ ಸಲುವಾಗಿ ನೀನು ಈ ಬೆಳಿಗ್ಗೆ ನಮ್ಮ ಜೊತೆಲಿರುವುದಕ್ಕಾಗಿ ಸ್ತೋತ್ರ. ಈಗಾಗಲೇ ನಿನ್ನ ವಚನಗಳೆಂಬ ಸತ್ಯ ವೇದದ ಮೂಲಕ ಮನುಷ್ಯ ಮಾತದೊಟ್ಟಿಗೆ ನೀನು ಮಾತನಾಡಿದ್ದೀರಿ. ಮತ್ತೊಮ್ಮೆ ಕರ್ತನೆ, ಈ ವಚನಗಳನ್ನು ಓದುವಾಗ, ಧ್ಯಾನಿಸುವಾಗ, ಕಲಿಯುವಾಗ ನಮ್ಮ ಸಂಗಡ ಮಾತನಾಡುವನಾಗಿದೆ. ಈ ಬೆಳಗಿನ ಜಾವದಲ್ಲಿ ಕೂಡ ನೀನು ಹಾಗೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಸ್ವರವನ್ನು ಕೇಳಲು ನಾವು ಬಹಳ ಆಸಕ್ತಿಯಿಂದ ಕೂತಿದ್ದೇವೆ. ಸಹಾಯಿಸ್ರಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. Yes, the word of God is not just for a creed. ಅಂದರೆ ದೇವರ ವಚನ ಎಂಬ ಈ ಸತ್ಯವೇದವು ಇದು ಕೇವಲ ಒಂದು ಮತ ಸಂಹಿತೆಯಲ್ಲ, ಅಥವಾ ಒಂದು ಮತ ಸಾರಾಂಶವಲ್ಲ. ಬದಲಾಗಿ ಇಟ್ ಈಸ್ ಟು ಬಿಲ್ಡ್ ಅವರ್ ಕಾಂಡಕ್ಟ್ ಆರ್ ಅವರ್ ಕ್ಯಾರೆಕ್ಟರ್. ಬದಲಾಗಿ ಈ ಸತ್ಯವೇದವು, ಈ ವಚನಗಳು, ಈ ವಚನ ಸಂಹಿತೆಗಳು ದೇವರು ನಮಗೆ ಯಾಕೆ ಕೊಟ್ಟಿದ್ದಾನೆ? ನಮ್ಮ ಸ್ವಭಾವವನ್ನು, ನಮ್ಮ ನಡತೆಯನ್ನು ನಾವು ಬದಲಾಯಿಸಿ ದೇವರ ಮಾರ್ಗದಲ್ಲಿ ನಾವು ನಡೆಯಬೇಕೆಂದು ದೇವರು ಕೊಟ್ಟಿದ್ದಾನೆ. ಅಗೈನ್, ದ ವರ್ಡ್ ಆಫ್ ಗಾಡ್ ಇಸ್ ನಾಟ್ ಜಸ್ಟ್ ಫಾರ್ ಬಿಲೀಫ್, ಬಟ್ ಫಾರ್ ಅವರ್ ಬಿಹೇವಿಯರ್ ಇನ್ ಅವರ್ ಡೇ ಟು ಡೇ ಲೈಫ್. ಕೇವಲ ನಾವು ನಂಬಿಕೆಯಲ್ಲಿ ಜೀವಿಸುವುದಕ್ಕೋಸ್ಕರ ಮಾತ್ರ ನಮಗೆ ಸತ್ಯವೇದವು ದೇವರು ಕೊಡಲಿಲ್ಲ. ಬದಲಾಗಿ ನಮ್ಮ ನಡತೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನುಸರಿಸಬೇಕಾದಂಥ ರೀತಿ ನೀತಿಗಳ ಮೊತ್ತವನ್ನು ದೇವರು ತನ್ನ ವಾಕ್ಯವಾದ ಸತ್ಯವೇದದಲ್ಲಿ ತಿಳಿಯಪಡಿಸಿದ್ದಾನೆ. ಇಟ್ಸ್ ನಾಟ್ ಜಸ್ಟ್ ಫಾರ್ ಎ ಡಾಕ್ಟ್ರಿನ್, ಬಟ್ ಫಾರ್ ಅವರ್ ಡೀಡ್ಸ್, to have a godly response to him. ಅಂದರೆ ದೇವರು ತನ್ನ ಈ ವಚನಗಳನ್ನು ನಮಗೆ ಕೇವಲ ಒಂದು ನಿಯಮ ಸಂಹಿತೆಯಾಗಿ ಕೊಡದೆ, ಅದಕ್ಕಿಂತಲೂ ಹೆಚ್ಚಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ದೈವಿಕವಾದ ಒಂದು ಪ್ರತಿಕ್ರಿಯೆ ಸೃಷ್ಟಿಕರ್ತನ ಮುಂದೆ ನಾವು ತೋರಿಸಬೇಕೆಂದು ದೇವರು ನಮಗೆ ಈ ವಚನಗಳನ್ನು, ದಿವ್ಯ ವಾಣಿಗಳನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಗಾಡ್ ಡಿಮ್ಯಾಂಡ್ಸ್ ಎ ಕರೆಕ್ಟ್, ಎ ರೈಟ್ ಆಟಿಟ್ಯೂಡ್, ಎ ಗಾಡ್ಲಿ ಆಟಿಟ್ಯೂಡ್ ಟುವರ್ಡ್ಸ್ ಹಿಸ್ ವಾಯ್ಸ್. ದೇವರು ನಮ್ಮ ಸಂಗಡ ಮಾತನಾಡುವಾಗ, ದೇವರ ವಚನ ನಾವು ಧ್ಯಾನಿಸುವಾಗ, ಕೇಳಿಸ್ಕೊಳ್ಳುವಾಗ ದೈವಿಕವಾದ ಒಂದು ಪ್ರತಿಕ್ರಿಯೆ ನಾವು ದೇವರಿಗೆ ತೋರಿಸಬೇಕು. ಅಂದರೆ ದೇವರ ವಚನವನ್ನು ಅನುಸರಿಸಿ ನಡೆಯುವುದಕ್ಕೆ ತೀರ್ಮಾನಿಸಿಕೊಳ್ಳಬೇಕು ಎಂಬುವಂಥ ಒಂದು ಉದ್ದೇಶದಿಂದ ದೇವರು ತನ್ನ ಸಜೀವವಾದ ವಚನಗಳನ್ನು ದೇವರನ್ನು ಕೊಟ್ಟಿದ್ದಾನೆ.
For example, if you turn to the book of Matthew chapter 4 and verse 4, ಉದಾಹರಣೆಗೆ ಸತ್ಯವೇದದಲ್ಲಿ ಮತ್ತಾಯನ ಬರೆಸುವ ವಾರ್ತೆ 4ನೇ ಅಧ್ಯಾಯದ 4ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಏನು ಬರೆದಿದೆ? Man shall not live by bread alone, but by every word that proceeds from the mouth of God. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಅಥವಾ ಆಹಾರ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ. ಬದಲಾಗಿ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಬದುಕುವನು ಎಂದು ವಾಕ್ಯ ಹೇಳ್ತದೆ. ಅರ್ಥವೇನು? ದ ಬೈಬಲ್ ಈಸ್ ಗಿವನ್ ಆಸ್ ಎ ಮ್ಯಾಗ್ನಾ ಕಾರ್ಟಾ ಟು ದ ಮ್ಯಾನ್ಕೈಂಡ್. ವಾಟ್ ಡಸ್ ಇಟ್ ಮೀನ್? ಏನು ಅದರ ಅರ್ಥ? ದೇವರ ವಚನಗಳು, ಸತ್ಯವೇದವೆಂಬ ಈ ದೇವರ ವಚನಗಳು, ಇಟ್ ಈಸ್ ದಿ ಅಲ್ಟಿಮೇಟ್ mind of God, the rule of God, the law of God, the commandment of God. ದೇವರ ಅತ್ಯುನ್ನತವಾದ ನಿಯಮ ಸಂಹಿತೆ, ದೇವರ ಆಲೋಚನೆಗಳು, ದೇವರ ಮನಸ್ಸಿನ ಜ್ಞಾನವು ಅಥವಾ ಮನಸ್ಸಿನ ಒಳಗಡೆ ಇರತಕ್ಕಂಥ ದೇವರ ಸಂದೇಶ ಮನುಷ್ಯರಿಗೋಸ್ಕರ, ಇದುವೇ ಸತ್ಯವೇದವು. Somebody has said in this way, the Bible means the basic instructions before leaving earth. ಅಂದರೆ BIBLE ಬೈಬಲ್. ಇದು ಒಂದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಆಂಗ್ಲ ಪದ, ದ ಬೈಬಲ್. ಬಿಬ್ಲಿಯೋಸ್ ಎಂಬ ಗ್ರೀಕ್ ಪದ. ಬಿಬ್ಲಿಯೋಸ್ ಅಂದರೆ ಪುಸ್ತಕಗಳ ಪುಸ್ತಕ ಅಂತ ಅರ್ಥ ಮೂಲ ಭಾಷೆಯಲ್ಲಿ. ಸೊ ನೋ ಬುಕ್ ಹ್ಯಾಸ್ ಎವರ್ ರಿಟನ್ ಆರ್ ನೋ ಬುಕ್ ಹ್ಯಾಸ್ ಎವರ್ ಕಮ್ ಟು ದ ಹ್ಯಾಂಡ್ಸ್ ಆಫ್ ಗಾಡ್ ಬಿಫೋರ್ ದ ಬೈಬಲ್. ಎಸ್ ಮೈ ಫ್ರೆಂಡ್, ಸತ್ಯವೇದವು ಈ ಭೂಮಿಯಲ್ಲಿ ಮೊಟ್ಟ ಮೊದಲನೆಯ ಗ್ರಂಥವಾಗಿದೆ. ಈ ಗ್ರಂಥದ ನಂತರ ಬಂದದ್ದೇ ಭೂಲೋಕದಲ್ಲಿರ್ತಕ್ಕಂಥ ಸಕಲ ಗ್ರಂಥಗಳು. ಅದು ಮತ ಗ್ರಂಥಗಳಾದರೂ ಸರಿಯೇ, ವೈಜ್ಞಾನಿಕವಾದ ಸಾಹಿತ್ಯಗಳಾದರೆ ಸರಿಯೇ, ಅಥವಾ ಯಾವುದೇ ಒಂದು ಜ್ಞಾನದ ಪುಸ್ತಕವಾದರೂ ಸರಿ, ಎಲ್ಲ ಪುಸ್ತಕಗಳ ಪುಸ್ತಕ ಅಥವಾ ತಾಯಿ ಪುಸ್ತಕ ಸತ್ಯವೇದ. ಅದಕ್ಕೆ ಸತ್ಯವೇದಕ್ಕೆ ಬೈಬಲ್ ಎಂಬ ಹೆಸರು ಬಂದಿದೆ. ಡು ಯು ನೋ ದಿಸ್ ಫ್ಯಾಕ್ಟ್? ಬೈಬಲ್ ಈಸ್ ದ ಬುಕ್ ಆಫ್ ಬುಕ್ಸ್. ಎವ್ರಿ ಬುಕ್ ಆನ್ ದಿಸ್ ಅರ್ತ್ ಹ್ಯಾಸ್ ಕಮ್ ಆಫ್ಟರ್ ದ ಬೈಬಲ್. And the Bible, the first 5 books of the Bible, we call it Pentateuch. ಸತ್ಯವೇದದ ಬೈಬಲಿನ ಪ್ರಥಮವಾದ 5 ಪುಸ್ತಕಗಳಿಗೆ ನಾವು ಪಂಚಗ್ರಂಥಗಳು ಎಂಬುದಾಗಿ ಹೇಳ್ತೇವೆ. ಈ ಪಂಚಗ್ರಂಥಗಳು ದೇವರು ತಾನೇ ಆಗಿನ ಕಾಲದಲ್ಲಿದ್ದಂಥ ದೈವ ಭಕ್ತರಿಗೆ, ಹೆಚ್ಚು ಕಡಿಮೆ ಒಂದು 6,000-6,500 ವರ್ಷಗಳ ಹಿಂದೆ ಇದ್ದಂಥ ದೈವ ಭಕ್ತರಿಗೆ ದೇವರೇ ಮಾತನಾಡಿದ. ಅವರು ಅದನ್ನು ಬರೆದಿಟ್ಟರು ತಮ್ಮದೇ ಭಾಷೆಯಲ್ಲಿ. ಆದರೆ ದೇವರ ಮಾತುಗಳು, ಅದನ್ನು ಇವತ್ತು ನಮಗೆ ನಮ್ಮ ಭಾಷೆಯಲ್ಲಿ ಸಿಕ್ಕಿದೆ ಬೈಬಲ್ ಎಂಬ ಈ ಗ್ರಂಥ. ಅಂದರೆ ಈ ಪಂಚಗ್ರಂಥಗಳ ಜೊತೆಯಾಗಿ ಅನೇಕ ಪುಸ್ತಕಗಳು ಜೋಡಣೆಯಾಗಿವೆ. ದೇವರು ಕಾಲಗಳಲ್ಲಿ ಈ ಗ್ರಂಥಗಳನ್ನು ತನ್ನ ಭಕ್ತರ ಮೂಲಕವಾಗಿ ದೇವರು ತಿಳಿಯಪಡಿಸಿದ್ದಾನೆ. ಹೀಗೆ ನಮಗೆ ಬೈಬಲ್ನ ಈ 66 ಪುಸ್ತಕಗಳು ದೊರಕಿವೆ ಮಿತ್ರರೇ. Bible is the most wonderful book. If I keep on talking about the greatness of the Bible, I don't have much time. ಆದ ಕಾರಣ ಬೈಬಲಿನ ಶ್ರೇಷ್ಠತೆ ಕುರಿತಾಗಿ ನಾನು ವಿವರಣೆ ಮಾಡೋಕ್ಕೆ ಹೋಗೋದಾದರೆ ಸಮಯ ಸಾಲದ್ದು. there are so many greatest people's statements or sayings are written in the history. ಇತಿಹಾಸದಲ್ಲಿ ಅತಿ ದೊಡ್ಡ ತತ್ವಜ್ಞಾನಿಗಳ
ರಾಜಕಾರಣಿಗಳ ಮತ್ತು ರಾಜರುಗಳ ಮತ್ತು ಚಕ್ರವರ್ತಿಗಳ ವಿಜ್ಞಾನಿಗಳ ಹೇಳಿಕೆಗಳ ಬಗ್ಗೆ ನಾವು ನೋಡುವುದಾದರೆ ಸತ್ಯವೇದವು ಎಷ್ಟು ಶ್ರೇಷ್ಠವಾದ ಪುಸ್ತಕ ಗ್ರಂಥ ಎಂಬುದಾಗಿ ನಾವು ನೋಡುತ್ತೇವೆ. ಮನುಷ್ಯನು ಈ ಲೋಕ ಜೀವನದಲ್ಲಿ ಏನವನಿಗೆ ಬೇಕಾಗಿದೆ, ಅವನಿಗೆ ಯಾವ ಯಾವ ಜ್ಞಾನಗಳು ಯಾವ ಜ್ಞಾನ ವಿಷಯದಲ್ಲಿ ಅವನಿಗೆ ಜ್ಞಾನ ಬೇಕಾಗಿದೆ, ತಿಳುವಳಿಕೆ ಬೇಕಾಗಿದೆ. ಈ ಲೋಕದಲ್ಲಿ ಅವನಿಗೆ ಅವನು ದೇವರ ಮೆಚ್ಚುಗೆಯುಳ್ಳಂತಹ, ದೇವರಿಗೆ ಪ್ಲೀಸಿಂಗ್ ಮಾಡುವಂತಹ, ದೇವರ ಹೃದಯವನ್ನು ಸಂತೋಷಪಡಿಸುವಂಥ ಜೀವನ ಹೇಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಎಂಬುದರ ಎಲ್ಲ ವಿವರಣೆ ಈ ಸತ್ಯವೇದದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ. ಓಕೆ, ಸೊ ಆಲ್ ವಾಟ್ ಯು ಅಂಡ್ ಮೀ ಟು need to live in this present world, all those instructions has been given through God's word, the Bible. That's why the basic instructions before anyone leave this earth, ಈ ಭೂಮಂಡಲವನ್ನು ಅಥವಾ ಈ ಭೂಮಿಯ ಜೀವಮಾನವನ್ನು ಮುಗಿಸುವುದಕ್ಕೆ ಮುಂಚಿತವಾಗಿ, ಅಥವಾ ಅವನಿ ಲೋಕ ಜೀವನವನ್ನು ಮುಗಿಸಿ ಲೋಕವನ್ನು ಬಿಟ್ಟು ಹೋಗೋದಕ್ಕೆ ಮುಂಚಿತವಾಗಿ, ಸಾಯುವುದಕ್ಕೆ ಮುಂಚಿತವಾಗಿ ಅವನಿಗೆ ಯಾವ್ಯಾವ ವಿಷಯಗಳ ಬಗ್ಗೆ ತಿಳುವಳಿಕೆ ಬೇಕೋ, ಇನ್ಸ್ಟ್ರಕ್ಷನ್ಸ್ ಬೇಕೋ, ಅವನಿಗೆ ಆಲೋಚನೆಗಳು ಬೇಕೋ, ಅವೆಲ್ಲವನ್ನು ಸತ್ಯವೇದ ಮೂಲಕವಾಗಿ ದೇವರು ನಮಗೆ ತಿಳಿಯಪಡಿಸ್ತಾರೆ. ಸೊ ಮೈ ಫ್ರೆಂಡ್, ಬೈಬಲ್ ಈಸ್ ನಾಟ್ ಅಟ್ ಆಲ್ ಎ ಬುಕ್ ಆಫ್ ಕ್ರಿಶ್ಚಿಯನ್ಸ್. ಎಸ್, ಸತ್ಯವೇದವು ಕ್ರೈಸ್ತರ ಮತಗ್ರಂಥ ಎಂಬುದಾಗಿ ಅನೇಕರು ತಪ್ಪು ತಿಳ್ಕೊಂಡಿದ್ದಾರೆ. ಬಟ್ ದಿಸ್ ಬುಕ್, ದ ಬೈಬಲ್, ಈಸ್ ಗಿವನ್ ಟು ಯು ಆ್ಯಂಡ್ ಮೀ. ದೀಸ್ ಆರ್ ಗಾಡ್ಸ್ instruction for you and me before we leave this earth, and we have to understand it, we have to believe it, and we have to receive it, and we have to obey it. That means we have to practice it in our day to day life. ಆದ ಕಾರಣ ಸ್ವಾಮಿ ಹೇಳಿದ್ದು, ಯೇಸು ಸ್ವಾಮಿ ಮತ್ತಾಯ ಸುವಾರ್ತೆಯಲ್ಲಿ, ಮನುಷ್ಯರು ಆಹಾರದಿಂದ ಮಾತ್ರಕ್ಕೆ ಅವನು ಬದುಕಲಾರನು, ಬದಲಾಗಿ ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ವಾಣಿಗಳ ಮೂಲಕ, ವಚನಗಳ ಮೂಲಕ, ನುಡಿಗಳ ಮೂಲಕ ಅವನು ಬದುಕಲಿಕ್ಕೆ ಸಾಧ್ಯ. ಇದು ದೈಹಿಕ ಬದುಕಿನ ವಿಷಯಕ್ಕಿಂತ ಹೆಚ್ಚಾಗಿ ಆತ್ಮಿಕವಾದ ಬದುಕು. ದೇಹದ ಬದುಕಿಗೆ ನಮಗೆ ಆಹಾರ ಬೇಕಲ್ವಾ, ಊಟ ಬೇಕು, ಅನ್ನ ಚಪಾತಿ ಆಹಾರ ಬೇಕು. ಮನುಷ್ಯನು ರೊಟ್ಟಿ ಆಹಾರ ತಿಂದ ಮಾತ್ರಕ್ಕೆ ಅವನು ದೇಹದಲ್ಲಿ ಬದುಕಬಹುದು, ಆದರೆ ಆತ್ಮಿಕವಾಗಿ, ಆತ್ಮ ಸಂಬಂಧವಾಗಿ ಅವನು ಬದುಕಬೇಕೆಂದು ದೇವರು ಬಯಸ್ತಾನೆ. ಆದರೆ ದೇಹದಲ್ಲಿ ಬದುಕಿದರೆ ಮಾತ್ರ ಆತ್ಮದಲ್ಲಿ ಅವನು ಬದುಕಲಿಕ್ಕೆ ಸಾಧ್ಯ ಅಲ್ವಾ. ಸೊ ದೇಹದ ಆರೋಗ್ಯಕ್ಕೆ, ದೇಹದ ಬದುಕಿಗೆ ನಮಗೆ ಆಹಾರ ಬಹಳ ಅತ್ಯಗತ್ಯ. ಇದು ತಾತ್ಕಾಲಿಕ. ಯಾಕಂದರೆ ಡೈಲಿ ನಾವು ಊಟ ಮಾಡ್ತೀವಿ ನೋಡ್ರಿ. ಬೆಳಿಗ್ಗೆ ನಾವು ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಮಧ್ಯೆ ಕೆಲವರು ತಿಂಡಿ ಅದು ಇದೆಲ್ಲ ತಿಂತಾರೆ, ರಾತ್ರಿ ಕೂಡ ಊಟ ಮಾಡುತ್ತಾರೆ, ಕೆಲವರು ಮಲಗಕ್ಕೆ ಮುಂಚೆನೂ ತಿಂತಾರೆ. ಮಧ್ಯೆ ರಾತ್ರಿಯಲ್ಲಿ ಸಪ್ಪರು ಅಥವಾ ರಾತ್ರಿ ಊಟ ಮಾಡೋದು ಮಾತ್ರವಲ್ಲ, ಕೆಲವರು ಮಧ್ಯರಾತ್ರಿಯಲ್ಲಿ ಕೂಡ ಎದ್ದು ತಿನ್ನೋರಿದ್ದಾರೆ. ಬಟ್ ನಾನು ಹೇಳೋದು, ಬದುಕೋದಕ್ಕೆ ಬೇಕು ಊಟ, ಆದರೆ ತಿನ್ನೋದಕ್ಕೋಸ್ಕರ ಬದುಕಬಾರದು. We need to take food in order to survive, but we should not survive to eat. There's a vast difference. Anyway, our subject is the word of God. ದೇವರ ವಚನವು ನಮಗೆ ಬದುಕುವುದಕ್ಕೋಸ್ಕರ ನಿತ್ಯ ಕಾಲಕ್ಕೂ, ನಿತ್ಯ ನಿರಂತರವಾಗಿ ನಾವು ದೇವರ ಹಾಗೆ ಜೀವಿಸಬೇಕು. ಅದಕ್ಕಾಗಿ ದೇವರು ನಮಗೆ ಈ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯವು ನಾವು ನಿತ್ಯ ಕಾಲಕ್ಕೂ ಬದುಕುವುದಕ್ಕೋಸ್ಕರ. ಆದರೆ ನಿತ್ಯ ಕಾಲಕ್ಕೋಸ್ಕರ ನಾವು ಬದುಕರಾಗಿರಬೇಕಾದ್ರೆ ಈ ಜೀವಮಾನದಲ್ಲಿ ದೇವರು ನಮಗೆ ಅನುಗ್ರಹಿಸಿರುವಂಥ ಈ ವಚನಗಳನ್ನು ದೈನಂದಿನ ಜೀವನದಲ್ಲಿ ಕಾಯ್ಕೊಂಡು ನಾವು ನಡೆಯಬೇಕು. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 13. If you read through 16 to onwards, the Lord is talking about the parable of the sower. 13ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ಸ್ವಾಮಿ ಬೀಜ ಬಿತ್ತನೆ ಮಾಡುವವನ ಸಾಮ್ಯ ಹೇಳ್ತಾನೆ. ಅಲ್ಲಿ ಮುಖ್ಯವಾದ ಒಂದು ಸಂಗತಿ ಏನಪ್ಪ ಅಂದರೆ, ಅಲ್ಲಿ ಸ್ವಾಮಿ ಹೇಳ್ತಾನೆ,
ಪರಲೋಕ ರಾಜ್ಯದ ವಿಷಯವಾದ ಈ ವಚನಗಳನ್ನು ತಿಳುಕೊಳ್ಳುವವನು, ಕೇಳಿ ತಿಳುಕೊಳ್ಳುವವನು ಎಂಬುದಾಗಿ ಸ್ವಾಮಿಯಲ್ಲಿ ಹೇಳ್ತಾನೆ. ಕೇಳಿ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಕೇಳುವುದು ಭಾಳ ಮುಖ್ಯವಲ್ಲ, ಅದಕ್ಕಿಂತಲೂ ಮುಖ್ಯವಾದ ಇನ್ನೊಂದಿದೆ. ಕೇಳುವುದು ಮುಖ್ಯ ಅಂತಂದರೆ ಅತಿ ಪ್ರಾಮುಖ್ಯವಾದದಲ್ಲ. ಕೇಳದಿದ್ದರೆ ಮತ್ತೆ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಲ್ವಾ? ಕೇಳಿಸ್ಕೊಳ್ಳೋದು ಬಹಳ ವಿಷಯ. ಆದರೆ ಕೇಳಿಸಿಕೊಳ್ಳುವುದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯ ಇದೆ. ಅದು ಕೇಳಿಸಿಕೊಂಡ ಸತ್ಯಾಂಶಗಳನ್ನು ತಿಳ್ಕೊಳ್ಳುವಂಥದ್ದು. ತಿಳ್ಕೊಳ್ಳದಿದ್ದರೆ ಏನಾಗುತ್ತೆ? ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ವಿ ರೀಡ್ ಆರ್ ಹಿಯರ್, ನಾವು ದೇವರ ವಚನವನ್ನು ಓದುವಾಗ ಅಥವಾ ಕೇಳಿಸ್ಕೊಳ್ಳುವಾಗ ಅಥವಾ ಈ ರೀತಿಯಾಗಿ ಟಿ ವಿಯ ಮೂಲಕವಾಗಿ ನೀವು ವೀಕ್ಷಿಸ್ತಿರುವಾಗ ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಏನಾಗುತ್ತದೆ? 18ನೇ ಮತ್ತು 19ನೇ ವಾಕ್ಯದಲ್ಲಿ ಯೇಸು ಹೇಳ್ತಾನೆ, ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳದೆ ಇರುವಲ್ಲಿ ವಾಟ್ ವಿಲ್ ಹ್ಯಾಪನ್? ಎನಿವನ್ ಹೂ ಹಿಯರ್ಸ್, anyone who hears, you can be a priest, you can be a pastor, you can be a teacher, you can be a common person, you can be a believer or you can be a non-believer, you can be anyone, X, Y, Z. Anyone. God is not a respecter of anyone. ದೇವರು ಪಕ್ಷಪಾತಿ ಅಲ್ಲ. God respects everyone ಈಕ್ವಲಿ. ಎಲ್ಲರನ್ನ ಸಮಾನವಾಗಿ ಕಾಣುವಾತನೇ ಸೃಷ್ಟಿಕರ್ತನಾದ ಸತ್ಯ ದೇವರು. ದೇವರು ಹೇಳ್ತಾನೆ, ಯಾವನಾದರೂ ಸರಿ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳ್ಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ವಾಟ್ ಡಸ್ ದ ಡೆವಿಲ್ ಡೂ? Satan, what is his work? When we hear God's word, when we study God's word, when we dig out and find the treasures from God's word, the devil will come. His agents will come. The demons will come. And he will take away everything that has been put into your heart, in your mind by God. ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವಾಗ ದೇವರ ವಚನದ ಅರ್ಥವನ್ನು ತಿಳ್ಕೊಳ್ಳದ ಹಾಗೆ, ಅದರ ನಿಜಾಂಶ ನಾವು ಅರ್ಥ ಮಾಡಿಕೊಳ್ಳದ ಹಾಗೆ ನಮ್ಮ ಮನಸ್ಸು ಆಚೆ ಈಚೆ ಎಲ್ಲ ತಿರುಗಿಸಿ ನಮ್ಮನ್ನು ದೇವರ ವಾಕ್ಯದ ಮೇಲಿನ ಆ ಒಂದು ಜಾಗ್ರತೆಯನ್ನು, ಏಕಾಗ್ರತೆಯನ್ನು ತೆಗೆದುಹಾಕಿ ನಮ್ಮನ್ನು ಬೇಡವಾದ ವಿಚಾರಗಳಿಂದ ನಮ್ಮ ಮನಸ್ಸನ್ನು ತುಂಬಿಸಿ ನಾವು ಓದುತ್ತಿರುವಂಥ, ಕೇಳುತ್ತಿರುವಂಥ, ಧ್ಯಾನಿಸುತ್ತಿರುವಂಥ, ಕಲಿಯುತ್ತಿರುವಂಥ ವಚನದ ನಿಜ ಅರ್ಥವನ್ನು ತಿಳ್ಕೊಳ್ಳದ ಹಾಗೆ ಅವನು ಮಾಡುತ್ತಾನೆ ದುರಾತ್ಮ. sometime back also I said, if there is someone who would always come to your door without an invitation, he is none but your spiritual enemy called the Satan. ಅಂದರೆ ನಾವು ಆಮಂತ್ರಣ ಪತ್ರ ಕೊಡದೆ ನಮ್ಮ ಸಮೀಪಕ್ಕೆ ಯಾವಾಗಲೂ ಬರುವಂಥ ಒಬ್ಬ ವ್ಯಕ್ತಿ ಇರುವುದಾದರೆ ಅದು ಬೇರೆ ಯಾರೂ ಅಲ್ಲ, ಸೈತಾನಾಗಿದ್ದಾನೆ. ಅವನಿಗೆ ಆಮಂತ್ರಣ ಕೊಡಬೇಕಾಗಿಲ್ಲ, ಅವನಿಗೆ ಕರೆಸ್ಕೋಬೇಕಾಗಿಲ್ಲ, ಅವನಷ್ಟಕ್ಕೆ ಬರ್ತಾನೆ. ಯಾಕೆ ಗೊತ್ತಾ? ಯೇಸು ಅವನ ಬಗ್ಗೆ ಹೇಳಿದ್ದಾನೆ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, in the Gospel of John chapter 10, the Lord Jesus has said, he is thief. Who is thief? Satan is compared to a thief. ಸೈತಾನನಿಗೆ ಕಳ್ಳನಿಗೆ ಹೋಲಿಸಿದ್ದಾನೆ ಯೇಸುಸ್ವಾಮಿ. ಅವನು ಕಳ್ಳನು. ಅವನು ಯಾತಕ್ಕೋಸ್ಕರ ಬರ್ತಾನೆ? ಫಾರ್ ವಾಟ್ ಹಿ ಡಸ್? he comes to steal. If he cannot steal, he will destroy. After destroying, the ultimatum is killing you. ಸೈತಾನನು ನಿಮ್ಮನ್ನು ಆತ್ಮಿಕವಾದ ಸತ್ಯಾರ್ಥಗಳನ್ನು, ನಿಮ್ಮೊಳಗೆ ದೇವರು ಕೊಡುವಂತಹ ಆತ್ಮೀಕ ಸತ್ಯಗಳನ್ನು, ದೇವರು ನಿಮಗೆ ತಿಳಿಯಪಡಿಸ್ತಿರುವಂಥ ಆತ್ಮೀಕ ಸತ್ಯಾರ್ಥಗಳನ್ನು
ಕದ್ದುಕೊಂಡು ಹೋಗುವುದಕ್ಕೆ ಬರುತ್ತಾನೆ. ಅನಂತರವಾಗಿ ಅವನು ನಿಮ್ಮನ್ನು ಹಾಳು ಮಾಡುತ್ತಾನೆ. ನಿಮ್ಮನ್ನು ಹಾಳು ಮಾಡಿದ ನಂತರ ಕೊನೆ ಹಂತಕ್ಕೆ ಅವನು ನಿಮ್ಮನ್ನು ನಡೆಸ್ತಾನೆ. ಅದು ನಿತ್ಯವಾದ ಮರಣ, ನರಕ. That's the purpose of devil. But Jesus said, I have come to give you life. ಲೈಫ್ ಇನ್ ಅಬಂಡೆನ್ಸ್. ನಾನು ಯಾಕೆ ಬಂದಿದ್ದೇನೆ? ನಾನು ಬಂದಿರುವುದು ನಿಮಗೆ ಜೀವ ಇರಬೇಕು. ಜೀವ ಅಂದರೆ ದೇಹದ ಜೀವದ ವಿಷಯವಾಗಿ ಎಲ್ಲ ಮುಖ್ಯವಾಗಿ ಸ್ವಾಮಿಯಲ್ಲಿ ಹೇಳುವುದು, ಈ ದೇಹ ಜೀವಕ್ಕಿಂತಲೂ ಶ್ರೇಷ್ಠವಾದ, ಸನಾತನವಾದ, ನಿತ್ಯವಾದ, ಪರಿಶುದ್ಧ ಜೀವನ ನಿಮಗೆ ಬೇಕು. ಆ ಜೀವನ ಸಮೃದ್ಧಿಯಾಗಿ ನಿಮಗೆ ಬೇಕು. ಅದು ಈ ಲೋಕ ಜೀವನದಲ್ಲಿಯೇ ನೀವು ಆ ಸಮೃದ್ಧಿಯಾದ ಜೀವನ ಅನುಭವಿಸಿಕೊಂಡು ಈ ಲೋಕ ಜೀವನ ಮುಗಿದ ನಂತರ ನಿತ್ಯ ನಿರಂತರ ಇರುವ ಸ್ವರ್ಗ ಭಾಗ್ಯದಲ್ಲಿ ನೀವು ದೇವರ ಜೊತೆಯಲ್ಲಿ ದೇವರ ಹಾಗೆ ಜೀವಿಸಬೇಕೆಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾನೆ ಮಿತ್ರನೇ. ಡು ಯು ಬಿಲೀವ್ ದ್ಯಾಟ್? ನೀವು ಅದನ್ನು ನಂಬುತ್ತೀರಾ? ಈ ಸಂಗತಿಯನ್ನು ನಂಬಿ ಅದನ್ನು ಸ್ವೀಕಾರ ಮಾಡಿಕೊಳ್ತೀರಾ? ಸ್ವೀಕಾರ ಮಾಡಿಕೊಂಡ ನಂತರ ಈ ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಂಬಿಕೆಯಿಂದ ನೀವು ಆತನ್ನು ಹಿಂಬಾಲಿಸ್ತೀರಾ? ಹಾಗೆ ಹಿಂಬಾಲಿಸಿದರೆ ಮಾತ್ರ ದೇವರು ಮೆಚ್ಚುವ ಒಬ್ಬ ದೈವ ಭಕ್ತನು ನೀವು. ನಿಮ್ಮ ಬಟ್ಟೆ ಬರೆಗಳು ನಿಮ್ಮನ್ನು ದೈವಭಕ್ತನಾಗಿ ಮಾಡುವುದಿಲ್ಲ, ಭಕ್ತರಾಗಿ ಮಾಡಲ್ಲ. ನಿಮ್ಮ ಹೊರಗಣ ಯಾವ ತೋರಿಕೆಯೂ ದೇವರಿಗೆ ಮುಖ್ಯವಲ್ಲ. ನಿಮ್ಮ ಒಳಗಣ ಬದಲಾವಣೆ ಮುಖ್ಯ. ದಿ ಔಟ್ವರ್ಡ್ ಚೇಂಜ್ it doesn't matter to God, but your inward change, your new nature in Jesus Christ matters to God. ಯೇಸು ಕ್ರಿಸ್ತನಲ್ಲಿ ಇಟ್ಟ ನಂಬಿಕೆ ಮೂಲಕವಾಗಿ ನಿಮ್ಮ ಒಳಗಡೆ ಅಂತರಾತ್ಮದಲ್ಲಿ ಆದಂಥ ಬದಲಾವಣೆ ದೇವರು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಆ ಪ್ರಾಮುಖ್ಯತೆ ಹೊಂದಿದ್ದ ಆ ಬದಲಾವಣೆ ನಿಮಗಾಗಿದೆಯೋ? ದೇವರು ನಿಮ್ಮ ಸಂಗಡ ಮಾತನಾಡುವುದು ಏನಕ್ಕೋಸ್ಕರ ಗೊತ್ತಾ? ನೀವು ದೇವರಿಗೋಸ್ಕರ ಬದುಕಬೇಕು, ನಿತ್ಯ ಕಾಲಕ್ಕೋಸ್ಕರ ಬದುಕಬೇಕು. ನೀವು ದೇವರ ಜೀವವನ್ನು ಹೊಂದಿ, ದೇವರ ಹಾಗೆ ನೀವು ರೂಪಾಂತರ ಹೊಂದಿ, ಪ್ರತಿನಿತ್ಯ ಜೀವನದಲ್ಲಿ ನೀವು ದೇವರ ಸಾಕ್ಷಿಯಾಗಿ ಜೀವಿಸಬೇಕೆಂದು ದೇವರು ಬಯಸ್ತಾನೆ. ಪ್ರಿಯ ಮಿತ್ರನೇ, ಇದು ಒಂದು ದೇವಾಲಯಕ್ಕೆ ಹೋಗೋದ್ರಿಂದ ಸಾಧ್ಯವಿಲ್ಲ, ಒಂದು ಗುಡಿಗೆ ಹೋಗೋದ್ರಿಂದ ಸಾಧ್ಯವಿಲ್ಲ, ಧಾರ್ಮಿಕವಾದ ಒಂದು ಕೇಂದ್ರಕ್ಕೆ ಹೋಗೋದ್ರಿಂದ ಸಾಧ್ಯವಿಲ್ಲ. ಬದಲಾಗಿ ನಿಮ್ಮ ಸೃಷ್ಟಿಕರ್ತನಾದ ದೇವರ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು, ನಿಮ್ಮ ಪಾಪ ಪರಿಹಾರ ಮಾಡಿದ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ, ವಿಮೋಚಕನಾಗಿ, ಪಾಪ ಪರಿಹಾರಕನಾಗಿ ನಂಬಿಕೆಯಿಂದ ಸ್ವೀಕಾರ ಮಾಡಿ ಆತನಿಗೆ ನಿಮ್ಮ ಬಾಳನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಈ ಸತ್ಯ ವೇದ ಹೇಳುವ ಪ್ರಕಾರ ಜೀವಿಸುತ್ತೇನೆಂಬುದಾಗಿ ನೀವು ಯಾವಾಗ ತೀರ್ಮಾನ ಮಾಡುತ್ತೀರೋ ಆವಾಗ ನೀವು ನೂತನ ಸೃಷ್ಟಿಯಾಗುವಿರಿ. ಸತ್ಯವೇದ ಹೇಳುತ್ತದೆ 2 ಕೊರಿಂಥ ಪತ್ರ 5ನೇ ಅಧ್ಯಾಯದಲ್ಲಿ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ, ಯಾವನಾದರೂ ಯೇಸು ಕ್ರಿಸ್ತನೊಳಗೆ ಸೇರಿಕೊಂಡರೆ, ಚರ್ಚಿನೊಳಗೆ ಸೇರಿಕೊಂಡ್ರೆ ಅಂದಲ್ಲ, ಕ್ರೈಸ್ತ ಧರ್ಮದೊಳಗೆ ಸೇರಿಕೊಂಡ್ರೆ ಅಂದಲ್ಲ, ಯೇಸು ಕ್ರಿಸ್ತನೊಳಗೆ ಸೇರಿಕೊಂಡ್ರೆ ಅಂದರೆ, ಯೇಸು ಕ್ರಿಸ್ತನೊಳಗೆ ಸೇರಿಕೊಳ್ಳುವುದಂದರೆ ಯೇಸು ಕ್ರಿಸ್ತನ ಬೋಧನೆಗಳಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಒಳಪಡಿಸಿಕೊಂಡರೆ, ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವನದ ಪ್ರಭುವಾಗಿ, ರಕ್ಷಕನಾಗಿ, ದೇವರಾಗಿ, ಒಡೆಯನಾಗಿ ಸಂಪೂರ್ಣವಾದ ಅಧಿಕಾರವನ್ನು ಬಿಟ್ಟುಕೊಟ್ಟರೆ ಅವನು ನೂತನ ಸೃಷ್ಟಿಯಾಗುವನು. ಬ್ರ್ಯಾಂಡ್ ನ್ಯೂ ಪರ್ಸನ್. Old things are gone. Look, he became a new brand person. ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. Don't you need that new life? Don't you need that new change? In this changing world, you need a changed heart. You need a changed character. You need a changed life. You need to have a new life in the Lord Jesus Christ, and that can be only granted to you through Jesus Christ and by faith in Him. Why don't you bow your head and pray to God
ಥ್ರೂ ದ ನೇಮ್ ಆಫ್ ಜೀಸಸ್. ಹಾಗಾದರೆ ಯಾಕೆ ಈ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರಿಗೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ದೇವರಾಗಿ ಅಂಗೀಕರಿಸಿ ಆತನಿಗಾಗಿ ಬಾಳನ್ನು ಸಂಪೂರ್ಣ ಮಾಡಿಕೊಳ್ಳಬಾರದು? ಕರ್ತನಾದ ಯೇಸುವೇ, ಇನ್ನು ಜೀವಕರವಾದ ವಚನಗಳನ್ನು ಆಲಿಸಿಕೊಂಡಂಥ ಎಲ್ಲ ನನ್ನ ವೀಕ್ಷಕರನ್ನು ಆಶೀರ್ವದಿಸಿರಿ. ಅವರ ಜೀವಿತದೊಳಗೆ, ಅವರ ಶರೀರ ಆತ್ಮ ಪ್ರಾಣದೊಳಗೆ ನೀನು ಪ್ರಭುವಾಗಿ, ದೇವರಾಗಿ, ಒಡೆಯನಾಗಿ ಬಂದು ನೆಲೆಯಾಗಿರಬೇಕಾಗಿ ಪ್ರಾರ್ಥಿಸ್ತೇನೆ. ಅದಕ್ಕಾಗಿ ತಮ್ಮ ಹೃದಯವನ್ನು ಅವರು ನಿಮಗೋಸ್ಕರವಾಗಿ ಬಿಚ್ಚಿ ಕೊಡುವುದಕ್ಕೆ ಸಹಾಯ ಮಾಡು, ತೆರೆದು ಕೊಡುವುದಕ್ಕೆ ಸಹಾಯ ಮಾಡು. ಕರ್ತನಾದ ಯೇಸುವೇ, ಪಾಪ ಪರಿಹಾರ ಹೊಂದಿ ದೈವ ಸಮಾಧಾನವನ್ನು ಅನುಭವಿಸಿ ದೇವರ ಮಗುವಾಗಿ ದೇವರಿಗೋಸ್ಕರ ನಿತ್ಯ ನಿರಂತರ ಜೀವಿಸುವ ಭಾಗ್ಯವನ್ನು ಅನುಗ್ರಹಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಮಿತ್ರನೇ, ಈ ತೀರ್ಮಾನ ನೀವು ಮಾಡಿರುವುದಲ್ಲಿ ಖಂಡಿತ ನನಗೆ ಒಂದು ಫೋನ್ ಕರೆ ಮಾಡಿ, ನಿಮಗೆ ಆತ್ಮಿಕ ಸಹಾಯ ನಾನು ಮಾಡ್ತೀನಿ. ಮತ್ತು ಪ್ರತಿ ಸೋಮವಾರ ಈ ಕಾರ್ಯಕ್ರಮವನ್ನು ಇದೇ ಸಮಯದಲ್ಲಿ ಆಲಿಸಿರಿ. ಗಾಡ್ ಬ್ಲೆಸ್ ಯು. ದೇವ ನಿಮ್ಮನ್ನು ಆಶೀರ್ವದಿಸಲಿ.